ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ಲಾಗ್. ಎಲ್ಲರಿಗೂ ಸೀರೆ ಉಟ್ಕೊಂಡಾಗ ಮೇನ್ ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ ಹೊಟ್ಟೆ ದಪ್ಪ ಕಾಣಿಸುತ್ತೆ ಅನ್ನೋದೇ ಚಿಂತೆ ಆಗಿಬಿಟ್ಟಿರುತ್ತೆ. ಅಂದರೆ ಬಾಡಿ ಸಣ್ಣ ಇರುತ್ತೆ, ಬಟ್ ಹೊಟ್ಟೆ ಮಾತ್ರ ಅಂದರೆ ಬೆಲ್ಲಿ ಫ್ಯಾಟ್ ಮಾತ್ರ ದಪ್ಪ ಇರುತ್ತೆ. ಅದಕ್ಕೆ ಅವ್ರು ಬೇರೆದು ಯಾವ್ಯಾವುದೋ ಎಕ್ಸಸೈಸು ಎಲ್ಲ ಥರನೂ ಕೂಡ ಟ್ರೈ ಮಾಡಿರ್ತಾರೆ, ಬಟ್ ಏನು ಮಾಡಿದ್ರೂ ಕೂಡ ಕಮ್ಮಿ ಆಗಿರಲ್ಲ. ಅವ್ರು ದಪ್ಪ ಅಂತ ಕಾಣಿಸೋದೇ ಅದೊಂದೇ ಕಾರಣ ಅನ್ನೋ ಥರ ಆಗ್ಬಿಟ್ಟಿರುತ್ತೆ. ಅಂದರೆ ಈಗ ಮೇನಾಗಿ ಸೀರೆ ಉಟ್ಕೊಂಡಾಗ ಹೊಟ್ಟೆ ಫ್ಲ್ಯಾಟ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೀರೆ. ದಪ್ಪ ಇದ್ರಂತೂ ಒಂದು ಸ್ವಲ್ಪನೂ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ. ಆದ್ದರಿಂದ ಇವತ್ತು ನಾನು ಯಾವ ರೀತಿ ಬರೀ ಹೊಟ್ಟೆ ಭಾಗ ಮಾತ್ರ ಸಣ್ಣ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು ಅಂತ ಇವತ್ತಿನ ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ಒಂದು ರೆಮಿಡಿನ ನೀವು ಹುಡುಗರು ಕೂಡ ಟ್ರೈ ಮಾಡ್ಬೋದು, ಹಾಗೆಯೇ ಹುಡುಗಿರು ಕೂಡ ಟ್ರೈ ಮಾಡ್ಕೋಬೋದು. ಅಂದರೆ ಹುಡುಗರಿಗೂ ಕೂಡ ಮೇಯ್ನಾಗಿ ಹೊಟ್ಟೆ ಭಾಗ ಮಾತ್ರ ದಪ್ಪ ಇರುತ್ತೆ, ನೋಡೋಕ್ಕೆ ಸಣ್ಣನೇ ಇರ್ತಾರೆ, ಬಟ್ ಹೊಟ್ಟೆ ಮಾತ್ರ ದಪ್ಪ ಇರುತ್ತೆ. ಹುಡುಗರಿಗೂ ಕೂಡ ಇದೇ ಸೇಮ್ ಪ್ರಾಬ್ಲಮ್ ಇರುತ್ತೆ. ಅದರಲ್ಲಿ ಉದಾಹರಣೆ ನನ್ನ ಹಸ್ಬೆಂಡ್ಗೂ ಕೂಡ ಅಷ್ಟೇ, ಅವ್ರು ಸಣ್ಣ ಇದ್ದರೂ ಕೂಡ ಹೊಟ್ಟೆ ಮಾತ್ರ ದಪ್ಪ ಇತ್ತು ಅಂತೇಳಿ ನಾನು ಈ ಒಂದು ರೆಮಿಡಿನ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಟ್ರೈ ಮಾಡಿಬಿಟ್ಟು ಆಮೇಲೆ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ ಇದನ್ನು ಯಾವ ರೀತಿ ಮಾಡೋದು ಅಂತ ಇವಾಗ ತಿಳಿಸ್ಕೊಡ್ತೀನಿ ನೋಡಿ. ಇದು ಅಜ್ವಾನ ಅಂತೇಳಿ. ಅಜ್ವಾನ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಗೊತ್ತಿಲ್ಲ ಅನ್ನೋರಿಗೆ ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೀನಿ. ಇದು ಸೇಮ್ ಜೀರಿಗೆ ಥರನೇ ಇರುತ್ತೆ, ಹಾಗೆ ಸೋಂಪು ಕಾಳು ಥರನೇ ಇರುತ್ತೆ, ಬಟ್ ಇದು ಅಜ್ವಾನ ಅಂತೇಳಿ ನೀವು ತೊಗೊಬರ್ಬೇಕು. ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ ಇದರಲ್ಲಿ. ಓವರ್ ಗ್ಯಾಸ್ಟ್ರಿಕ್ ಇದ್ರೂ ಕೂಡ ಕಮ್ಮಿ ಆಗುತ್ತೆ. ಹೊಟ್ಟೆ ಮೇನಾಗಿ ದಪ್ಪ ಇರೋದೇ ಓವರ್ ಗ್ಯಾಸ್ಟ್ರಿಕ್ಕಿಂದಾಗ. ಇವಾಗ ಹುಡುಗರು ಟೈಮ್ ಕರೆಕ್ಟಾಗಿ ಊಟ ಮಾಡಿಲ್ಲ ಅಂತ ಅಂದಾಗ ಹೊಟ್ಟೆ ಊದ್ಕೊಂಡಿರುತ್ತೆ ಅವ್ರಿಗೆ ಗ್ಯಾಸ್ಟ್ರಿಕ್ಕಿಂದ. ಹುಡುಗಿರಿಗೂ ಕೂಡ ಸೇಮ್ ಇದೇ ಪ್ರಾಬ್ಲಮ್ ಇರುತ್ತೆ. ಹಾಗೆ ಡೆಲಿವರಿ ಆದಮೇಲಂತೂ ಬೆಲ್ಲಿ ಫ್ಯಾಟ್ ಅನ್ನೋದು ಕಮ್ಮಿ ಆಗೋದು ತುಂಬಾ ಕಷ್ಟ ಅಲ್ವಾ. ಅವ್ರಿಗೋಸ್ಕರ ಈ ಒಂದು ರೆಮಿಡಿನ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಪಾತ್ರೆನ ಇಟ್ಕೊಳ್ಳಿ, ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ಇಬ್ಬರು ಕುಡಿಬೇಕು ಅಂತ ಹೇಳಿದ್ರೆ 2 ಗ್ಲಾಸ್ ನೀರನ್ನ ಹಾಕ್ಕೊಳ್ಳಿ. ನಾನು ಇವಾಗ 1 ಗ್ಲಾಸ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಪಾತ್ರೆ ತೊಗೊಂಡು ಅದಕ್ಕೊಂದು ಗ್ಲಾಸ್ ನೀರು ಕೂಡ ಹಾಕ್ಕೊಂಡಿದ್ದೀನಿ. ಈ ಥರ 2 ಪೀಸಷ್ಟು ಚಕ್ಕೆನ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ದೊಡ್ಡದಿದ್ದರೆ ಒಂದೇ ಒಂದು ಕೂಡ ನೀವು ಹಾಕೋಬೋದು. ನೆಕ್ಸ್ಟು ಇದಕ್ಕೆ ಜೀರಿಗೆ ಕೂಡ ಹಾಕೋಬೇಕು. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕೋತಾ ಇದ್ದೀನಿ. ಹಾಗೆ ನೆಕ್ಸ್ಟು ಇನ್ನೂ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಜ್ವಾನ. ಈ ಒಂದು 3 ವಸ್ತುನ ಹಾಕಿ ನೀವು ಚೆನ್ನಾಗಿ ಕುದಿಸ್ಕೋಬೇಕು. ನೀವು ಈ ಥರ 3 ಸಪ್ರೇಟನ್ನು ಹಾಕಿ ಕುದಿಸೋಕ್ಕೆ ಆಗಲಿಲ್ಲ ಅಂತಂದ್ರೂ ಪರವಾಗಿಲ್ಲ. ಜೀರಿಗೆ ಮತ್ತು ಅಜ್ವಾನ ಮತ್ತು ಚಕ್ಕೆ ಎಲ್ಲನೂ ಸೇರಿಸಿ 3 ಕೂಡ ಒಂದು ಸ್ವಲ್ಪ ಡ್ರೈ ಫ್ರೈ ಥರ ಮಾಡಿಕೊಂಡು ಅದನ್ನು ಪೌಡರ್ ಕೂಡ ಮಾಡಿಟ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೌಡರ್ನ ಹಾಕ್ಕೊಂಡು ಕೂಡ ಇದೇ ಥರನೇ ಮಾಡ್ಕೋಬೋದು. ಅಂದರೆ ಒಂದು 2 ನಿಮಿಷನಾದರೂ ನೀವು ಇದನ್ನು ಚೆನ್ನಾಗಿ ಕುದಿಸ್ಬೇಕು. ತುಂಬಾ ಒಳ್ಳೆ ಅಂಶ ಇದೆ ಇದರಲ್ಲಿ. ಹಾಗೆಯೇ ಇದು ಒಂದು ಸ್ವಲ್ಪ ಎಕ್ಸೆಸ್ ಆಫ್ ಹೀಟ್ ಅನಿಸುತ್ತೆ ನೀವು ಡೈಲಿ ತೊಗೊಳೋದ್ರಿಂದ. ಬಟ್ ಇದರಿಂದ ಏನು ಒಂದು ಯೂಸ್ ಇದೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಹೇಳ್ತೀನಿ, ಇವಾಗ ಬೆಳಗ್ಗೆ ನೀವೇನೇನು ತಿಂದಿರ್ತೀರೋ ಎಲ್ಲ ಕೂಡ ನೀಟಾಗಿ ಜೀರ್ಣ ಮಾಡುತ್ತೆ. ನೈಟು ಇದನ್ನು ಊಟ ಆದಮೇಲೆ ಊಟ ಆಗಿ ಒಂದು ಅರ್ಧ ಗಂಟೆ ಆದಮೇಲೆ ಈ ಒಂದು ನೀರನ್ನ ಕುಡಿದು ನೀವು ಮಲ್ಕೋಬೇಕು ಅಷ್ಟೇ. ನಿಮಗೆ ಒಂದು 5 ಡೇಸ್ ನೀವು ಇದನ್ನು ಕಂಟಿನ್ಯೂಸ್ ಮಾಡಿ ನೋಡಿ, ನಿಮಗೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ. ತುಂಬ ಚೆನ್ನಾಗಿ ಜೀರ್ಣ ಆಗೋದ್ರಿಂದ ಹೊಟ್ಟೆಲಿರೋಂಥ ಫ್ಯಾಟ್ ಇರ್ಬೋದು, ಬ್ಯಾಡ್ ಫ್ಯಾಟು ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ ಓವರ್ ಗ್ಯಾಸ್ಟ್ರಿಕ್ ಇದ್ದರೂ ಕೂಡ ನಿಮಗೆ ಗ್ಯಾಸ್ಟ್ರಿಕ್ ಹೋಗೋ ಅಂಥದ್ದು ಕೂಡ ಫೀಲ್ ಆಗುತ್ತೆ ನಿಮಗೆ. ಈ ರೀತಿ ಒಂದು ರೆಮಿಡಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಥರ ಒಂದು ಗ್ಲಾಸ್ನ ಮಾಡಿಕೊಂಡು ನೈಟ್ ಊಟ ಆದಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಇದನ್ನು ಕುಡಿದ್ಬಿಟ್ಟು ಮಲ್ಕೊಳ್ಳೋದು. ಇಷ್ಟೇ. ಇದು ಸಿಂಪಲ್ಲು. ನೀವು ಬೆಳಗ್ಗೆ ಟೈಮು ನಿಮಗೆ ಇವಾಗ ಹೊಟ್ಟೆ ಭಾಗ ಕರಗೋಕ್ಕೆ ಅಂತ ನೀವು ಎಕ್ಸಸೈಸ್ ಮಾಡಬೇಕು ಅನ್ನೋಂಗಿಲ್ಲ, ಅಥವಾ ಊಟ ಬಿಡಬೇಕು ಅನ್ನೋಂಗಿಲ್ಲ, ಅಥವಾ ಬೇರೆ ಏನೋ ಮಾಡಬೇಕು ಅನ್ನೋಂಗಿಲ್ಲ. ಆರಾಮಾಗಿ ಇದೊಂದೇ ಒಂದು ರೆಮಿಡಿನ ಟ್ರೈ ಮಾಡಿ. ಕಂಟಿನ್ಯೂಸ್ ಬರೀ 5 ಡೇಸ್ ಟ್ರೈ ಮಾಡಿ, ನಿಮಗೇ ಗೊತ್ತಾಗುತ್ತೆ. ಆವಾಗ ನೀವೇ ಬೇಕಾದ್ರೆ ನನಗೆ ಮೆಸೇಜ್ ಮಾಡಿ ಏನು ಅನಿಸ್ತು ಅಂತೇಳಿ. ಯಾಕೆಂದರೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಮೇಲೆ ಶೇರ್ ಮಾಡಿರೋದು. ಏಕೆಂದರೆ ವೆಯ್ಟ್ ಲಾಸ್ ಪೌಡರ್ ನಮ್ಮ ಹತ್ರನೇ ಇದೆ. ವೆಯ್ಟ್ ಲಾಸ್ ಪೌಡರ್ನ ಎಲ್ಲರೂ ಕೂಡ ತೊಗೊಂಡು ಯೂಸ್ ಮಾಡಿ ಚೆನ್ನಾಗೂ ಕೂಡ ರಿಸಲ್ಟ್ ಕೊಡ್ತಾ ಇದೆ. ಬಟ್ ಕೆಲವೊಬ್ಬರು ನಾವು ಸಣ್ಣನೇ ಇದ್ದೀವಿ, ಬಟ್ ಹೊಟ್ಟೆ ಭಾಗ ಮಾತ್ರ ದಪ್ಪ ಇದೆ. ಇವಾಗ ವೆಯ್ಟ್ ಲಾಸ್ ಪೌಡರ್ ತೊಗೊಂಡಾಗ ನಾವು ಫುಲ್ ಸಣ್ಣ ಆಗ್ಬಿಡ್ತೀವ ಅನ್ನೋ ಒಂದು ಸ್ವಲ್ಪ ಭಯನೂ ಕೂಡ ಇದೆ ಅಂತ ಹೇಳ್ತಾಯಿದ್ರು. ಅವ್ರಿಗೋಸ್ಕರ ಈ ಒಂದು ರೆಮಿಡಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದು. ಅಂದರೆ ಎಷ್ಟೊಂದು ಜನಕ್ಕೆ ಸಣ್ಣ ಇದ್ದರೂ ಕೂಡ ಹೊಟ್ಟೆ ಭಾಗ ಮಾತ್ರ ದಪ್ಪ ಇರುತ್ತೆ. ತುಂಬ ಜಾಸ್ತಿ ಹೊಟ್ಟೆ ಭಾಗ ದಪ್ಪ ಇರೋವಂಥ ಒಂದು ಪ್ರಾಬ್ಲಮ್ಸಲ್ಲಂತೂ ತುಂಬ ಜನ ಸಫರ್ ಪಡ್ತಿರ್ತಾರಲ್ವ. ಅದರಿಂದ ಈ ಒಂದು ರೆಮಿಡಿನ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಈ ರೀತಿ ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ಈ ನೀರನ್ನ ಕುಡಿದ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ. ಒಂದು ಸ್ವಲ್ಪ ಬಿಸಿ ಇರುವಾಗಲೇ ಕುಡಿತೀವಿ ಅಂದರೆ ಕಾಫಿ ಥರನೂ ಕೂಡ ಕುಡಿಬೋದು. ನೈಟು ಊಟ ಎಲ್ಲ ಆದಮೇಲೆ, ಊಟ ಎಲ್ಲ ಆಗಿ ನೀರು ಕೂಡ ಕುಡಿದು ಒಂದು ಅರ್ಧ ಗಂಟೆ ಆದಮೇಲೆ ಈ ಒಂದು ವಾಟರ್ನ ಕುಡಿದ್ಬಿಟ್ಟು ಮಲ್ಕೋಬೇಕು. ಹಾಗೆ ಎಕ್ಸೆಸ್ ಆಫ್ ಹೀಟ್ ಆಗಿದೆ ಅಂತಂದರೂ ಕೂಡ ಕೆಲವೊಂದು ರೆಮಿಡಿಗಳನ್ನ ತಿಳಿಸ್ಕೊಡ್ತೀನಿ. ಇದರಿಂದ ಹೀಟು ಕೂಡ ಆಗುತ್ತೆ. ಅಂದರೆ ಅದು ಸಹಜ ಅಲ್ವಾ, ಜೀರಿಗೆ ಎಲ್ಲ ಇರೋದ್ರಿಂದ ಒಂದು ಸ್ವಲ್ಪ ಹೀಟ್ ಅನಿಸುತ್ತೆ. ಚಕ್ಕೆನೂ ಕೂಡ ಹೀಟು. ಆವಾಗಲೂ ಕೂಡ ನೀವು ರೆಮಿಡಿನ ಮಾಡ್ಕೋಬೋದು. ಆ ರೆಮಿಡಿನ ನಿಮಗೆ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈ ಒಂದು ಲಾಗ್ ನಿಮಗೆ ಇಷ್ಟ ಆಯಿತು ಅಥವಾ ಯೂಸ್ಫುಲ್ ಅನಿಸ್ತು ಅಂತಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. 5 ಡೇಸ್ ಕಂಟಿನ್ಯೂಸ್ ಯೂಸ್ ಮಾಡಿಬಿಟ್ಟು ಒಂದು ಮೆಸೇಜ್ ಕೂಡ ಮಾಡಿ ಏನು ಅನ್ನಿಸ್ತು ಅಂತೇಳಿ. ಹಾಗೆಯೇ ನಮ್ಮ ಹತ್ರನೇ ವೆಯ್ಟ್ ಲಾಸ್ ಪೌಡರ್ ಕೂಡ ಇದೆ, ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು.
ನೋಡಿ ಈ ರೀತಿ ಆಗಿರುತ್ತೆ. ನೀವು ಕಾಫಿ ಥರ ಇದನ್ನು ಒಂದು ಸ್ವಲ್ಪ ಕುಡಿದ್ಬಿಟ್ಟು ಮಲ್ಕೊಂಡಷ್ಟು ನಿಮಗೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ, ಹೊಟ್ಟೆಲಿರೋಂಥ ಫ್ಯಾಟ್ ಕೂಡ ಕಮ್ಮಿ ಆಗುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ. ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ಇವಾಗ ಇದನ್ನು ಯೂಸ್ ಮಾಡಿದ್ಮೇಲೆ ನಿಮಗೆ ಬಾಡಿ ಹೀಟ್ ಆದಮೇಲೆ ಯಾವ ರೀತಿ ಕೋಲ್ಡ್ ಮಾಡ್ಕೋಬೋದು, ಅಂದರೆ ಯಾವುದೋ ಒಂದು ರೆಮಿಡಿಯಿಂದ ನಾವು ತಂಪು ಕೂಡ ಮಾಡಿಕೊಂಡು ಇದನ್ನು ಕೂಡ ಯೂಸ್ ಮಾಡ್ಬೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಒಂದೇ ವೀಡಿಯೋದಲ್ಲಿ ತಿಳಿಸಿದ್ರೆ ಅದು ಅರ್ಥ ಆಗಲ್ಲ ಅಂಥೇಳಿ ಈ ಒಂದು ಲಾಗಲ್ಲಿ ಇದನ್ನು ಯೂಸ್ ಮಾಡೋಕ್ಕೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ನಾನು ಕೂಡ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತೇಳಿ ತಿಳಿಸ್ಕೊಟ್ಟು ನೀವು ಕೂಡ ಇದೇ ಥರನೇ ಸ್ಲಿಮ್ಮಾಗಿ ಹಾಗೆ ಹೊಟ್ಟೆ ಸಣ್ಣ ಮಾಡಿಕೊಂಡು ಚೆನ್ನಾಗಿ ಕೂಡ ಕಾಣಿಸ್ಬೋದು ಅಂಥೇಳಿ ಒಂದು ಲಾಗಲ್ಲಿ ತಿಳಿಸ್ಕೊಡ್ತಾ ಒಂದು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದವರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.